ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ಸುಂದರವಾದ ಬೀಡೆಡ್ ಲೇಸ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬೀಡೆಡ್ ಲೇಸ್ ಡಿಸೈನ್ನ ಹಾಕೋದಕ್ಕೆ ಏನೇನು ಮಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ಫಸ್ಟ್ ಹೇಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಸ್ಯಾರಿಗೆ ಹಾಕ್ಬೋದು ಅಥವಾ ದುಪ್ಪಟ್ಟಕ್ಕೂ ಹಾಕ್ಬೋದು. ನೋಡಿ, ಈ ಥರ ಲಕ್ಷ್ಮೀ ಕಾಸನ್ನ ತಗೊಂಡಿದ್ದೀನಿ. ಮತ್ತು ಈ ರೀತಿಯ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಮತ್ತು ನಾರ್ಮಲ್ ಈ ಸೈಜಿನ ರೌಂಡ್ ಬೀಡ್ಸು, ಮತ್ತು ನಾರ್ಮಲ್ ಮಷಿನ್ ದಾರ, ಈ ರೀತಿ ಸೂಜಿಗೆ ದಾರನ ಹಾಕಿಟ್ಕೊಂಡಿದ್ದೀನಿ, ಮತ್ತು ಕಟರ್. ಬನ್ನಿ ಫ್ರೆಂಡ್ಸ್, ಹೇಗೆ ಹಾಕೋದು ಈ ಬೀಡೆಡ್ ಲೇಸ್ ಡಿಸೈನ್ನ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕಾಣಿಸುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ಕೂಡಲೇ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಬೀಡೆಡ್ ಲೇಸ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಇಲ್ಲಿಂದ ತಗೋತಾ ಇದ್ದೀನಿ ಸೂಜಿನ. ಹೀಗೆ ತಗೊಂಡ್ಬಿಟ್ಟು ಈ ದಾರಗಳ ಮಧ್ಯದಿಂದ ನಾನು ಹೀಗೊಂದ್ಸಲ ಸೂಜಿನ ತಗೋತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ದಾರ ಟೈಟಾಗಿ ಫಿಕ್ಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ಕಟ್ ಆಗಲ್ಲ. ನೋಡಿ, ಫಸ್ಟು ಈ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ನಂತರ ಈ ಬೀಡ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂದು ಲಕ್ಷ್ಮೀ ಕಾಸನ್ನ ಹಾಕ್ತಾ ಇದ್ದೀನಿ. ಮತ್ತೊಂದು ಈ ರೀತಿಯ ಬೀಡ್ನ ಹಾಕ್ತಾ ಇದ್ದೀನಿ. ಇನ್ನೊಂದು ಗೋಲ್ಡನ್ ಬೀಡ್ ಹಾಕ್ತಾ ಇದ್ದೀನಿ. ಇಷ್ಟಾದ ಮೇಲೆ ನೋಡಿ, ನಾನು ಮತ್ತೆ ಹೀಗೆ ಇದು ಎಷ್ಟು ಬರುತ್ತೆ ಡಿಸ್ಟೆನ್ಸು ಅಂತ ಹೀಗೆ ಚೆಕ್ ಮಾಡ್ಕೊಳ್ಳಿ. ನೋಡಿಕೊಂಡು ಒಂದ್ಸಾರಿ ಇಲ್ಲಿ ಲೇಸ್ಗೆ ದಾರನ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೊಂದು ಸಲ ಹೀಗೆ ಲೇಸ್ಗೆ ದಾರನ ಹೀಗೆ ಹಾಕಿಬಿಟ್ಟು ಹೀಗೆ ಇನ್ನೊಂದು ಸಲ ಮತ್ತೆ ಹಾಕಿ ನಾನು ಒಂದು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ನೆಕ್ಸ್ಟು ಮತ್ತೆ ಇದೇ ಬೀಡ್ಸ್ ಇದೆಯಲ್ಲ, ಗೋಲ್ಡನ್ ಬೀಡ್ಸ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ನಾನು ದಾರನ ತಗೋತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಈ ರೀತಿಯ ಒಂದು ಬೀಡ್ನ ಹಾಕ್ತಾ ಇದ್ದೀನಿ. ಮತ್ತೊಂದು ಲಕ್ಷ್ಮೀ ಕಾಸು, ಇನ್ನೊಂದು ಉದ್ದ ಶೇಪಿನ ಬೀಡ್ ಹಾಕ್ತಾ ಇದ್ದೀನಿ. ಮತ್ತೊಂದು ಗೋಲ್ಡನ್ ಬೀಡ್. ಮತ್ತೆ ಹೀಗೆ ಚೆಕ್ ಮಾಡಿಬಿಟ್ಟು ಇಲ್ಲೇ ಲೇಸ್ಗೆ ಹಾಕಿ ಮತ್ತೆ ನೋಡಿ ಈ ರೀತಿಯಾಗಿ ಒಂದು 2 ಸಾರಿ ದಾರನ ಹೀಗೆ ತಗೊಂಡು ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೆ ಈ ಗೋಲ್ಡನ್ ಬೀಡ್ ಒಳಗಡೆಯಿಂದ ಹೀಗೆ ತಗೋತಾ ಇದ್ದೀನಿ. ನೋಡಿ, ಹೀಗೆ ತಗೊಂಡಾದ್ಮೇಲೆ ಉದ್ದ ಬೀಡ್ ಹಾಕ್ತಾ ಇದ್ದೀನಿ. ಮತ್ತೆ ಲಕ್ಷ್ಮೀ ಕಾಸು, ಮತ್ತೆ ಉದ್ದ ಬೀಡು, ಮತ್ತೆ
ಗೋಲ್ಡನ್ ಬೀಡ್. ನೋಡಿ ಹೀಗೆ ಮತ್ತೆ ಲೇಸ್ಗೆ ಹಾಕಿಬಿಟ್ಟು ಹೀಗೆ ಒಂದೆರಡು ಸಾರಿ ಸೂಜಿನ ಲೇಸ್ಗೆ ಹಾಕಿ ನಾಟ್ ಹಾಕೋಬೇಕು. ಈ ಲಕ್ಷ್ಮೀ ಕಾಸ್ನಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಬರುತ್ತೆ. ನಾನು ಒಂದೊಂದಾಗಿ ಡಿಸೈನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ಹೀಗೆ ನಾಟ್ ಹಾಕಿ ಆದಮೇಲೆ ನೋಡಿ ಈಗೊಂದು ನಾಟ್ ಹಾಕಬೇಕು. ನಾಟ್ ಹಾಕಿ ಆದಮೇಲೆ ಮತ್ತೆ ಈ ಗೋಲ್ಡನ್ ಬೀಡ್ ಏನಿರುತ್ತಲ್ಲ ಸಿಂಗಲ್ ರೌಂಡ್ ಶೇಪ್ದು ಅದ್ರ ಒಳಗಡೆ ಹೀಗೆ ತಗೋಬೇಕು. ಮತ್ತೆ ಈ ಉದ್ದ ಶೇಪ್ನ ಬೀಡು ಮತ್ತೆ ಲಕ್ಷ್ಮೀ ಕಾಸು ಮತ್ತೆ ಉದ್ದ ಶೇಪಿನ ಒಂದು ಬೀಡು ಮತ್ತೊಂದು ಗೋಲ್ಡನ್ ಬೀಡ್. ಮತ್ತಿಲ್ಲಿ ನಾನು ಲೇಸ್ಗೆ ಹಾಕಿಬಿಟ್ಟು ಲಾಕ್ ಮಾಡ್ತೀನಿ. ನಾಟ್ ಹಾಕ್ತಿದ್ದೀನಿ ನೋಡಿ. ಈ ಥರ 2 ಸರಿ ಹಾಕಿ ನೀವು ನಾಟ್ ಹಾಕಬೇಕು. ಇಲ್ಲ ಅಂತಂದರೆ ದಾರ ಬಿಚ್ಚೋಗೋ ಚಾನ್ಸು ತುಂಬಾ ಇರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾದ ಬೀಡೆಡ್ ಲೇಸ್ ಡಿಸೈನ್ನ ಈ ರೀತಿಯ ಗೋಲ್ಡನ್ ಬೀಡ್ಸು ಮತ್ತು ಲಕ್ಷ್ಮೀ ಕಾಸನ್ನ ಯೂಸ್ ಮಾಡಿಕೊಂಡು ಹೇಗೆ ಹಾಕ್ಬೋದು ಅಂತ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಆದರೆ ನಿಮ್ಮ ಲೈಕ್ ಬಟನ್ನ ಅಂದರೆ ಥಮ್ಸ್ ಅಪ್ ಬಟನ್ ಅಂತ ಇದೆಯಲ್ಲ ಅದನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಅಮೂಲ್ಯವಾದ ಕಮೆಂಟ್ನ ಅಂದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋದ ಲಿಂಕ್ನ ಶೇರ್ ಮಾಡಿ. ಅತಿ ಹೆಚ್ಚು ಶೇರ್ ಮಾಡ್ತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. Thank you for watching friends.